ಡಿಂಪಲ್ ಕ್ವೀನ್ ರಚಿತಾ ರಾಮ್ ಈಗ ಸುದ್ದಿಯಲ್ಲಿದ್ದಾರೆ. ಆದ್ರೆ ಇದು ಸಿನಿಮಾ ವಿಚಾರಕ್ಕಲ್ಲ, ಬದಲಾಗಿ ಭಕ್ತಿ ಮಾರ್ಗದ ವಿಚಾರಕ್ಕೆ. ತುಳುನಾಡಿನ ಪವಾಡ ಪುರುಷ, ಭಕ್ತರ ಕಷ್ಟಕ್ಕೆ ಕರಗುವ ಕಾರ್ಣಿಕ ದೈವ ಕೊರಗಜ್ಜನ ಸನ್ನಿಧಿಗೆ ಈಗ ರಚಿತಾ ರಾಮ್ ಆಗಮಿಸ್ತಾ ಇದ್ದಾರೆ. ಕರಾವಳಿಯ ಮಣ್ಣಿನ ಶಕ್ತಿಯ ಮೇಲೆ ನಂಬಿಕೆ ಇಟ್ಟಿರುವಂತ ನಟಿ ಅಜ್ಜನಿಗೆ ವಿಶೇಷ ಹರಕೆ ಸಲ್ಲಿಸಿದ್ದಾರೆ. ಆ ರಿಪೋರ್ಟ್ ಇಲ್ಲಿದೆ. ಕನ್ನಡ ಚಿತ್ರರಂಗದ ಗುಳಿಕೆನ್ನೆಯ ಚೆಲುವೆ ರಚಿತಾ ರಾಮ್ ಬಣ್ಣದ ಲೋಕಕ್ಕೆ ಕಾಲಿಟ್ಟು ಬರೋಬ್ಬರಿ 14 ವರ್ಷಗಳೇ ಉರುಳಿವೆ. ಸಾಲು ಸಾಲು ಹೊಸ ನಾಯಕಿಯರು ಎಂಟ್ರಿ ಕೊಟ್ಟರು. ರಚಿತಾ ಅವರ ಚಾರ್ಮ್ ಮತ್ತು ಕ್ರೇಜ್ ಮಾತ್ರ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಸ್ಯಾಂಡಲ್ವುಡ್ನ ಟಾಪ್ ನಟರೊಂದಿಗೆ ತೆರೆ ಹಂಚಿಕೊಂಡು ಸೈಯೆನಿಸಿಕೊಂಡಿರುವ ಈ ನಟಿ ಈಗ ವೈಯಕ್ತಿಕ ಬದುಕಿನ ಶಾಂತಿ ಮತ್ತು ಯಶಸ್ಸಿಗಾಗಿ ದೈವದ ಮೊರೆ ಹೋಗಿದ್ದಾರೆ. ಕರಾವಳಿಯ ಶಕ್ತಿ ದೈವ ಕೊರಗಜ್ಜನ ಮೇಲೆ ಅಪಾರ ಭಕ್ತಿ ಹೊಂದಿರುವ ರಚಿತಾ ಇಂದು ಭಕ್ತಿ ಭಾವದಿಂದ ಅಜ್ಜನ ಪಾದಕ್ಕೆ ಶರಣಾಗಲಿದ್ದಾರೆ. ಬೆಂಗಳೂರಿನ ಬಂಟ್ವಾಳ ತಾಲೂಕಿನ ಬೆಂಜನಪದವು ಎಂಬಲ್ಲಿರುವ ಕೊರಗಜ್ಜ ಕ್ಷೇತ್ರದಲ್ಲಿ ಇಂದು ನಟಿ ರಚಿತಾ ರಾಮ್ ಅವರ ಹೆಸರಲ್ಲಿ ವಿಶೇಷ ಹರಕೆಯ ಕೋಲ ಸೇವೆ ನಡೆಯಲಿದೆ. ಇಂದು ರಾತ್ರಿ 8 ಗಂಟೆಗೆ ಈ ಪವಿತ್ರ ಸೇವೆ ಆರಂಭವಾಗಲಿದ್ದು, ನಟಿ ಸ್ವತಃ ದೈವದ ಮುಂದೆ ನಿಂತು ಆಶೀರ್ವಾದ ಪಡೆಯಲಿದ್ದಾರೆ. ಈ ವಿಶೇಷ ಸೇವೆಯ ಅಂಗವಾಗಿ ಅದ್ದೂರಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದ್ದು, ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ನಡೆಯಲಿದೆ. ಚಿತ್ರರಂಗದ ಏರಿಳಿತಗಳ ನಡುವೆ ದೈವ ಬಲ ಪಡೆಯಲು ರಚಿತಾ ಈ ಹೆಜ್ಜೆ ಇಟ್ಟಿದ್ದಾರೆ ಎನ್ನಲಾಗುತ್ತದೆ. ಕೇವಲ ರಚಿತಾ ರಾಮ್ ಮಾತ್ರವಲ್ಲ, ಈಗಾಗಲೇ ರಿಷಬ್ ಶೆಟ್ಟಿ ಮತ್ತು ರಕ್ಷಿತ್ ಶೆಟ್ಟಿ ಕೂಡ ಕೊರಗಜ್ಜನ ಪರಮ ಭಕ್ತರಾಗಿದ್ದಾರೆ. ಸಿನಿಮಾ ಮುಹೂರ್ತದಿಂದ ಹಿಡಿದು ಚಿತ್ರದ ಭರ್ಜರಿ ಯಶಸ್ಸಿನವರೆಗೆ ಕರಾವಳಿ ದೈವಗಳ ಆಶೀರ್ವಾದ ಪಡೆಯುವುದು ಸ್ಯಾಂಡಲ್ವುಡ್ನಲ್ಲಿ ಈಗ ಹೊಸ ಸಂಪ್ರದಾಯದಂತಾಗಿದೆ. ಈಗ ಅದೇ ಹಾದಿಯಲ್ಲಿ ರಚಿತಾ ರಾಮ್ ಕೂಡ ಸಾಗುತ್ತಿದ್ದು, ಅಜ್ಜನಿಗೆ ಹರಕೆ ತೀರಿಸುವ ಮೂಲಕ ತಮ್ಮ ಮುಂದಿನ ಸಿನಿಮಾಗಳ ಯಶಸ್ಸಿಗಾಗಿ ಪ್ರಾರ್ಥಿಸಲಿದ್ದಾರೆ. ಕೀರ್ತಿ ಪಾಟೀಲ್, ಫಿಲಂ ಬ್ಯೂರೋ, ಗ್ಯಾರಂಟಿ ನ್ಯೂಸ್.